ನಮಸ್ಕಾರ ವೀಕ್ಷಕರೇ. ಸಂಸತ್ ಕಲಹ, ಹೈಡ್ರಾಮಾ, ಕೋಲಾಹಲಗಳ ಮಧ್ಯೆ ಈಗ ಎಲ್ಲರ ಚಿತ್ತ ಮುಂಬರೋ ದೆಹಲಿ ವಿಧಾನಸಭಾ ಚುನಾವಣೆ ಕಡೆ ನೆಟ್ಟಿದೆ. ಈ ಬಾರಿ ಬದಲಾವಣೆ ಗ್ಯಾರಂಟಿ ಅನ್ನೋದು ಬಹುತೇಕರ ಅಭಿಪ್ರಾಯ ಆದ್ರೂ ಅದು ಅಷ್ಟು ಈಸಿ ಇಲ್ಲ ಅನ್ನೋದು ಕೂಡ ಎಲ್ಲರೂ ಒಪ್ಪಲೇಬೇಕಾಗಿರೋ ಸತ್ಯ. ಕಳೆದ ಕೆಲವು ಎಲೆಕ್ಷನ್ಗಳಿಂದ ಬಿಜೆಪಿಯನ್ನ ಗೆಲ್ಲಿಸಿಕೊಂಡು ಬರ್ತಾ ಇರೋ RSS ಈಗಾಗಲೇ ದೆಹಲಿಗೆ ಕಾಲಿಟ್ಟಿದೆ ಅನ್ನೋದನ್ನ ಹೇಳಿದ್ವಿ. ದೆಹಲಿ ಗೆಲ್ಲೋದಕ್ಕೆ ಬರೋಬ್ಬರಿ 50,000 ಮೀಟಿಂಗ್ಗೆ RSS ಪ್ಲಾನ್ ಮಾಡಿಕೊಂಡಿದೆ. ಇನ್ನು ಇತ್ತ ಇಷ್ಟು ದಿನ ಉಚಿತಗಳ ಮೂಲಕವೇ ಗೆದ್ದು ಬಂದಿರೋ ಕೇಜ್ರಿವಾಲ್ ಈ ಬಾರಿ ತಮ್ಮ ಮೇಲೆ 100 ಕೋಟಿ ಹಗರಣ ಕೇಸ್ ಇರೋದನ್ನು ಜನರು ಮರೆಯಬೇಕು, ಆ ರೇಂಜ್ಗೆ ಹೊಸ ಆಫರ್ಗಳನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಕೂಡ ದೆಹಲಿ ಜನತೆಗೆ ಆಫರ್ಗಳನ್ನ ಕೊಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ದೆಹಲಿಯಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ದೂರ ಇಡುವಲ್ಲಿ ಯಶಸ್ವಿಯಾದ ಆಮ್ ಆದ್ಮಿ ಯಾವ ರೇಂಜ್ಗೆ ದೆಹಲಿಯಲ್ಲಿ ಹೋಲ್ಡ್ ಇಟ್ಟಿತು ಅಂದ್ರೆ, ಕಳೆದ ಕೆಲ ಎಲೆಕ್ಷನ್ ನಲ್ಲಿ ಬಿಜೆಪಿ ಅಥವಾ ಇತರ ಪಕ್ಷಕ್ಕೆ ಜನರು ಮಣೆ ಹಾಕಲೇ ಇಲ್ಲ. ಮೋದಿ ದೇಶಕ್ಕಿರಲಿ, ಆದ್ರೆ ದೆಹಲಿಗೆ ಕೇಜ್ರಿವಾಲ್ ಬೇಕು ಅನ್ನೋ ನಿರ್ಧಾರ ಜನರಲ್ಲಿ ಮೂಡೋದಕ್ಕೆ ಪ್ರಮುಖ ಕಾರಣವೇ ಆಮ್ ಆದ್ಮಿ ಕೊಡ್ತಾ ಇದ್ದ ಆಫರ್ಗಳು. ಭಾರತದಲ್ಲಿ ಉಚಿತ ಅಂತ ಬಂದಾಗ ಹಲವು ದಶಕಗಳ ಹಿಂದೆ ತಮಿಳುನಾಡು ನೆನಪಾಗ್ತಾ ಇತ್ತು. ಆದ್ರೆ ಅದನ್ನು ಮೀರಿಸೋ ರೇಂಜ್ನಲ್ಲಿ ಫ್ರೀಗಳನ್ನ ಕೊಟ್ಟು ಸೈಲೆಂಟ್ ಆಗಿ ಅಧಿಕಾರ ಹಿಡಿದು ಸೈಲೆಂಟ್ ಆಗಿ ಸ್ಕ್ಯಾಮ್ಗಳಲ್ಲಿ ತೊಡಗಿ ಸುದ್ದಿಯಾದವರು ಕೇಜ್ರಿವಾಲ್. ಆದ್ರೆ ಎವ್ರಿಡೇ ಇಸ್ ನಾಟ್ ಸಂಡೇ ಅನ್ನೋ ಹಾಗೆ ಈ ಬಾರಿ ದಿನ ಬದಲಾಗಿದೆ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದೆ. ಈ ಬಾರಿಯೂ ಕೇಸರಿ ಕೋಟೆಗೆ ಬೆಂಗಾವಲಾಗಿರೋದು ಸಂಘ ಪರಿವಾರ. ಫೆಬ್ರವರಿಯಲ್ಲಿ ನಡೆಯೋ ದೆಹಲಿ ಚುನಾವಣೆಗಾಗಿ ಹಲವು ತಿಂಗಳುಗಳ ಮುನ್ನವೇ RSS ಆಕ್ಟಿವ್ ಆಗಿದೆ. ಮಹಾ ಎಲೆಕ್ಷನ್ ರಿಸಲ್ಟ್ ಬಂದ ಕೆಲವೇ ದಿನಗಳಲ್ಲಿ ದೆಹಲಿಯಲ್ಲಿ RSS ತನ್ನ ಕಾರ್ಯವನ್ನ ಆರಂಭಿಸಿದೆ. ಈ ಬಾರಿ ದೆಹಲಿಯಲ್ಲಿ ಕೇಜ್ರಿವಾಲ್ ವಿರುದ್ಧ ಯಾವೆಲ್ಲ ಕಾರಣಕ್ಕೆ ಅಸಮಾಧಾನ ಇದೆಯೋ ಅದೆಲ್ಲವನ್ನ ಹೆಕ್ಕಿ ಇನ್ನೊಂದು ಲೆವೆಲ್ ನಲ್ಲಿ ಪ್ರಚಾರ ಮಾಡಬೇಕು ಅಂತ ಈಗಾಗಲೇ ಡಿಸೈಡ್ ಮಾಡ್ಕೊಂಡಿದೆ. ಪ್ರಮುಖವಾಗಿ ಭ್ರಷ್ಟಾಚಾರ, ಮಾಲಿನ್ಯ ಹಾಗೂ ಕೇಜ್ರಿವಾಲ್ನ ಶೀಶ್ ಮಹಲ್ ಐಷಾರಾಮವನ್ನ ಮುಂದಿಟ್ಕೊಂಡು ಈ ಬಾರಿ ಪ್ರಚಾರಕ್ಕೆ ಇಳಿಯೋದಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಇದರ ಜೊತೆಗೆ ಸ್ಲಂ ಏರಿಯಾಗಳನ್ನು ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದ್ದು ಅಲ್ಲಿನ ಸಮಸ್ಯೆಗಳನ್ನ ಕಲೆ ಹಾಕಲಾಗ್ತಾ ಇದೆ. ಬಹುತೇಕ ಸ್ಲಂಗಳಲ್ಲಿ ಜನರು ಕೇಜ್ರಿವಾಲ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮೂಲ ಸೌಕರ್ಯಗಳನ್ನ ಒದಗಿಸೋದ್ರಲ್ಲಿ ಸರ್ಕಾರ ಫೇಲ್ ಆಗಿದೆ. ಒಟ್ಟಾರೆ ಸ್ಲಂಗಳ ಪೈಕಿ 2/3 ಸ್ಲಂಗಳ ಜನರು ಬಿಜೆಪಿಗೆ ವೋಟ್ ಹಾಕೋ ಸಾಧ್ಯತೆ ಇದೆ ಅಂತ RSS ನಾಯಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದಹಾಗೆ ಕೇಜ್ರಿವಾಲ್ನನ್ನ ಕಟ್ಟಿ ಹಾಕೋದಕ್ಕೆ ಕೇವಲ ಇದಿಷ್ಟೇ ವಿಚಾರಗಳು ಸಾಕಾಗೋದಿಲ್ಲ. ಭಾರತೀಯರ ಮನಸ್ಥಿತಿ ಹೇಗೆ ಅಂದ್ರೆ, ಬಿಜೆಪಿ ಮೇಲೆ ಅಸಮಾಧಾನ ಶುರುವಾದ್ರೆ ಆ ಸಿಟ್ಟಿಗೆ ಕಾಂಗ್ರೆಸ್ ಅಥವಾ ವಿಪಕ್ಷಗಳಿಗೆ ವೋಟ್ ಹಾಕ್ತಾರೆ. ಆದ್ರೆ ವಿಪಕ್ಷಗಳ ಮೇಲೆ ಸಿಟ್ಟು ಬಂದ್ರೆ ಆ ವೋಟ್ ಸಂಪೂರ್ಣವಾಗಿ ಬಿಜೆಪಿಗೆ ಬರೋದಿಲ್ಲ, ನೋಟ್ ಆಗಿ ಹೋಗುತ್ತೆ, ವೋಟ್ ಹಾಕೋದೇ ಇಲ್ಲ. ಈ ರೀತಿ ಹಲವು ರೀತಿಯಲ್ಲಿ ವೋಟ್ ಪೋಲಾಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸಂಪೂರ್ಣವಾಗಿ ಜನರನ್ನ ದೂಷಿಸೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಮೋದಿಯನ್ನ ಹೊರತುಪಡಿಸಿ ಕೆಲವೇ ನಾಯಕರು ಕೆಲಸ ಮಾಡ್ತಾ ಇದ್ರೆ ಉಳಿದವರೆಲ್ಲರೂ ಅವರಿವರ ಹೆಸರನ್ನ ಹೇಳ್ಕೊಂಡು ದಿನ ದುಡ್ತಾ ಇದ್ದಾರೆ. ಆದ್ರಿಂದ ಜನರಿಗೆ ಸಿಟ್ಟು ಬರೋದ್ರಲ್ಲಿ ಯಾವ ಆಶ್ಚರ್ಯ ಕೂಡ ಇಲ್ಲ. ಇದೆಲ್ಲವನ್ನ ಬಗೆಹರಿಸೋ ಸಲುವಾಗಿಯೇ ಈ ಬಾರಿ RSS ಬರೋಬ್ಬರಿ 50,000 ಮೀಟಿಂಗ್ ಗಳನ್ನ ನಡೆಸೋದಕ್ಕೆ ಮುಂದಾಗಿದೆ. ಇದೆಲ್ಲವೂ ಕೂಡ ಸ್ಮಾಲ್ ಲೆವೆಲ್ ಮೀಟಿಂಗ್ ಆಗಿದ್ದು, ಯಾವ ವಿಚಾರವನ್ನ ರಾಜಕಾರಣಿಗಳು ಚಿಕ್ಕ ಇಶ್ಯೂ ಅಂತ ನಿರ್ಲಕ್ಷ್ಯ ಮಾಡ್ತಾರೋ ಅದನ್ನು ಕೂಡ ಇಲ್ಲಿ ಪ್ರಮುಖವಾಗಿ ಪರಿಗಣಿಸಲಾಗುತ್ತೆ. ಎಷ್ಟು ಕೂಲಂಕುಷವಾಗಿ ಗಮನ ಹರಿಸಿ ಈ ಮೀಟಿಂಗ್ ಗಳನ್ನ ಪ್ಲಾನ್ ಮಾಡಲಾಗಿದೆ ಅನ್ನೋದು ಕೂಡ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಪ್ರಸ್ತುತ ದೆಹಲಿಯಲ್ಲಿ ಸುಮಾರು 13,000 ಬೂತ್ಗಳಿವೆ. ಪ್ರತಿ ಬೂತ್ ನಲ್ಲಿ 3 ರಿಂದ 4 ಡ್ರಾಯಿಂಗ್ ರೂಮ್ ಲೆವೆಲ್ ಮೀಟಿಂಗ್ ನಡೆಸೋದಕ್ಕೆ RSS ಮುಂದಾಗಿದೆ. ಅಂದಹಾಗೆ ಈ ಗ್ರೌಂಡ್ ಲೆವೆಲ್ ಮೀಟಿಂಗ್ ನಲ್ಲಿ ಸುಮಾರು 8 ರಿಂದ 15 ಜನರು ಮಾತ್ರ ಭಾಗಿಯಾಗಿರ್ತಾರೆ. ಅವರ ಜವಾಬ್ದಾರಿಯೇ ಬೆರಳೆಣಿಕೆಗಳಷ್ಟು ಬೂತ್ಗಳು ಹಾಗೂ ಅಲ್ಲಿನ ಸಮಸ್ಯೆಗಳನ್ನ ಪತ್ತೆ ಹಚ್ಚಿ ಅದನ್ನ ಪರಿಣಾಮಕಾರಿಯಾಗಿ ಬೆಳಕಿಗೆ ತಂದು ಜನರಲ್ಲಿ ಭರವಸೆಯನ್ನ ಮೂಡಿಸೋದು. ಇದೇ ಸ್ಟ್ರಾಟಜಿ ಈ ಹಿಂದೆ ಹರಿಯಾಣ ಹಾಗೂ ಮಹಾರಾಷ್ಟ್ರದಲ್ಲಿ ವರ್ಕ್ ಆಗಿದ್ದು. ಹರಿಯಾಣದಲ್ಲಿ ಸುಮಾರು 20,000 ಮೀಟಿಂಗ್ ಗಳನ್ನ RSS ಕೈಗೊಂಡಿದ್ರೆ, ಇತ್ತ ಮಹಾರಾಷ್ಟ್ರದಲ್ಲಿ ಸುಮಾರು 60,000 ಮೀಟಿಂಗ್ ಗಳನ್ನ ನಡೆಸಿತ್ತು. ಅಲ್ಲೆಲ್ಲವೂ ಚರ್ಚೆ ಆಗಿದ್ದು ಸಣ್ಣ ಪುಟ್ಟ ಇಶ್ಯೂಗಳೇ. ಆದ್ರೆ ಒಂದು ವೇಳೆ ಅದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಇಂದು ಸರ್ಕಾರ ಬೇರೆಯವರ ಕೈಯಲ್ಲಿ ಇರ್ತಾ ಇತ್ತು. ಇನ್ನು ಇದರ ಜೊತೆಗೆ ಆಪ್ನ ಕೆಲವೊಂದು ವ್ಯಕ್ತಿಗಳನ್ನು ಕೂಡ ಟಾರ್ಗೆಟ್ ಮಾಡೋದಕ್ಕೆ ಕೇಸರಿ ಪಾಳೆಯ ಮುಂದಾಗಿದೆ. ಅದರಲ್ಲಿ ಹಗರಣದಲ್ಲಿ ಸುದ್ದಿಯಾದವರೇ ಇದ್ದಾರೆ. ಮಾಜಿ ಸಿಎಂ ಕೇಜ್ರಿವಾಲ್, ಅವರ ಪರಮಾಪ್ತ DCM ಮನೀಶ್ ಸಿಸೋಡಿಯಾ, ಸಂಜಯ್ ಸಿಂಗ್, ಸತ್ಯೇಂದ್ರ ಜೈನ್ ಇವರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಈ ಪೈಕಿ ಆಲ್ಮೋಸ್ಟ್ ಎಲ್ಲರೂ ಒಂದಲ್ಲ ಒಂದು ಹಗರಣಗಳ ಹಿನ್ನೆಲೆ ಜೈಲು ಕಂಡು ಬಂದವರೇ. ಆದ್ರೆ ದೆಹಲಿ ಜನತೆ ಅತಿ ಹೆಚ್ಚು ನಂಬಿಕೆ ಇರಿಸಿರೋ ಹಾಗೂ ಆಮ್ ಆದ್ಮಿಯ ಪ್ರಭಾವಿ ನಾಯಕರು ಕೂಡ ಇವರೇ.
ಇವರ ಮೇಲೆ ಜನರ ನಂಬಿಕೆ ಕಮ್ಮಿ ಆಗ್ತಾ ಹೋಯ್ತು ಅಂದ್ರೆ ಅದು ಬಿಜೆಪಿಗೆ ವರವಾಗ್ತಾ ಹೋಗುತ್ತೆ. ಆದ್ರಿಂದ ಆದ್ಯತೆ ಮೇರೆಗೆ ಇವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗೋ ಇನ್ನೊಂದು ವಿಚಾರ ಅಂದ್ರೆ ಅದು ಅಕ್ರಮ ಬಾಂಗ್ಲಾ ನಿವಾಸಿಗಳು. ದೆಹಲಿಯಲ್ಲಿ ಎಗ್ಗಿಲ್ಲದೆ ಬೀಡು ಬಿಟ್ಟವರಿಗೆ ಕೇರ್ ಆಫ್ ಅಡ್ರೆಸ್ ಕೇಜ್ರಿವಾಲ್ ಅನ್ನೋದು. ದೆಹಲಿಯಲ್ಲಿರೋ ಅಕ್ರಮ ಬಾಂಗ್ಲಾ ಜನರಿಗೆ ಕೇಜ್ರಿವಾಲ್ ಆಶ್ರಯದಾತ ಅನ್ನೋದು ಈಗ ಸೀಕ್ರೆಟ್ ಆಗಿ ಉಳಿದಿಲ್ಲ, ಆರೋಪವಾಗಿಯೂ ಉಳಿದಿಲ್ಲ. ಸ್ವತಃ ಬಾಂಗ್ಲಾ ನಿವಾಸಿಗಳೇ ನಮಗೆ ಎಲ್ಲಾ ಕಾರ್ಡ್ಗಳನ್ನ ಮಾಡಿಸಿಕೊಟ್ಟಿದ್ದು ಕೇಜ್ರಿವಾಲ್ ಅಂತ ಓಪನ್ ಆಗಿ ಹೇಳ್ತಾರೆ. ಇವರಿಗೆಲ್ಲ ಬಾಂಗ್ಲಾದಲ್ಲೇ ವೋಟರ್ ಐಡಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಭಾರತದಲ್ಲಿ ವೋಟರ್ ಐಡಿ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಅಷ್ಟೇ ಯಾಕೆ ಪಾನ್ ಕಾರ್ಡ್ ಕೂಡ ಸಿಕ್ಕಿದೆ. ಇಲ್ಲೇ ಹುಟ್ಟಿ ಬೆಳೆದ ಭಾರತೀಯನಿಗೆ ಒಂದು ಕಾರ್ಡ್ ಮಾಡಿಸೋದಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಮಗೆ ಗೊತ್ತು. ಆದರೆ ಅವರಿಗೆ ಎಲ್ಲವೂ ಕೂತ ಜಾಗಕ್ಕೆ ಸಿಗ್ತಾ ಇದೆ. ಕೆಲ ತಿಂಗಳುಗಳ ಹಿಂದೆ ನೀರಿನ ಸಮಸ್ಯೆ ಆದಾಗ ಜನರು ಬೀದಿಗೆ ಬಂದು ಹೋರಾಟ ಮಾಡಿದ್ರು. ಎಷ್ಟೋ ಸ್ಲಂಗಳಲ್ಲಿ ನೀರೇ ಇರಲಿಲ್ಲ. ಆದ್ರೆ ಬಾಂಗ್ಲಾ ಅಕ್ರಮ ನಿವಾಸಿಗಳಿಗೆ ಒಂದೇ ಒಂದು ದಿನ ನೀರಿನ ಸಮಸ್ಯೆ ಆಗ್ಲಿಲ್ಲ ಅನ್ನೋದನ್ನ ಅವರೇ ಮಾಧ್ಯಮದ ಮುಂದೆ ಬಾಯ್ಬಿಟ್ಟಿದ್ದಾರೆ. ಇದೆಲ್ಲವನ್ನ ನೋಡಿರೋ ದೆಹಲಿ ಪ್ರಜೆ ಯಾವ ಕಾರಣಕ್ಕೂ ಕೇಜ್ರಿವಾಲ್ಗೆ ಸಪೋರ್ಟ್ ಮಾಡಲ್ಲ ಎನ್ನಲಾಗ್ತಾ ಇದೆ. ಇನ್ನು ಈ ಬಾರಿ ಪರಿಸ್ಥಿತಿ ಮುಂಚಿನ ರೀತಿ ಇಲ್ಲ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೇಜ್ರಿವಾಲ್ ಆಫರ್ಗಳು ಕೂಡ ಒಂದಕ್ಕಿಂತ ಒಂದು ವರ್ಣರಂಜಿತವಾಗಿವೆ. ಕಾಂಗ್ರೆಸ್ ಕರ್ನಾಟಕ ಸೇರಿ ಹಲವೆಡೆ ಮಹಿಳೆಯರಿಗೆ 2,000 ರು ಕೊಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಿದೆ. ಈಗ ಕೇಜ್ರಿವಾಲ್ 2,100 ರು ಪ್ರತಿ ತಿಂಗಳು ಮಹಿಳೆಯರಿಗೆ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇನ್ನೊಂದೆಡೆ 60 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಉಚಿತ ಚಿಕಿತ್ಸೆ ಕೊಡೋ ಭರವಸೆಯನ್ನ ನೀಡಿದ್ದಾರೆ. ಅಂದಹಾಗೆ ಈ ಆಫರ್ ಅನ್ನ ತಪ್ಪು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಆರೋಗ್ಯದ ವಿಚಾರದಲ್ಲಿ ಅದರಲ್ಲೂ ವೃದ್ಧರ ಬಗ್ಗೆ ಕಾಳಜಿ ಮೆಚ್ಚುವಂತದ್ದೇ. ಆದರೆ ಕೇಜ್ರಿವಾಲ್ ಆಫರ್ಗಳು ಇಷ್ಟಕ್ಕೆ ಮುಗಿಯೋದಿಲ್ಲ. ಈ ಹಿಂದೆ ನೀಡಿದ್ದ ಮಹಿಳೆಯರಿಗೆ ಉಚಿತ ಮೆಟ್ರೋ ಸೇರಿ ಇನ್ನೂ ಹಲವು ಫ್ರೀಬೀಸ್ ಗಳನ್ನ ಮುಂದುವರಿಸೋ ಸಾಧ್ಯತೆ ಇದ್ದು, ಇದರ ಜೊತೆಗೆ ಇನ್ನೊಂದಷ್ಟು ಉಚಿತಗಳು ಸೇರ್ಪಡೆಯಾದರೂ ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದಕ್ಕೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಕಡೆಯಿಂದ ಕೂಡ ಉಚಿತಗಳ ಘೋಷಣೆ ಆಗ್ತಾ ಇದೆ. ಬಿಜೆಪಿ ಅಧಿಕಾರಕ್ಕೆ ಬಂದರೆ ಪ್ರತಿ ತಿಂಗಳು ಮಹಿಳೆಯರಿಗೆ 2,500 ಕೊಡೋದಾಗಿ ಭರವಸೆಯನ್ನ ನೀಡಲಾಗಿದೆ. ಅಂದಹಾಗೆ ಸಂವಿಧಾನದಲ್ಲಿ ಈ ರೀತಿ ಆಮಿಷ ಒಡ್ಡಿ ವೋಟ್ ಕೇಳೋದೇ ಮಹಾ ತಪ್ಪು. ಹಾಗಂತ ಕಾಂಗ್ರೆಸ್ ಆಮ್ ಆದ್ಮಿ ಆಫರ್ ಕೊಡುವಾಗ ಬಿಜೆಪಿ ಕೈಕಟ್ಟಿ ಕೂತ್ರೆ ಅಧಿಕಾರ ಸಿಕ್ಕೋದೇ ಇಲ್ಲ. ಆದ್ರಿಂದ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಕೂಡ ಇದೆ. ಕೇಜ್ರಿವಾಲ್ ಉಚಿತ ಕೊಡೋದಕ್ಕೆ ಕೇಂದ್ರ ಸರ್ಕಾರದಿಂದಲೇ ಸಾಲ ಪಡಿತಾರೆ. ಆದ್ರೆ ಜನರಿಗೆ ಮಾತ್ರ ಕೇಜ್ರಿವಾಲ್ ಕೊಟ್ಟಿದ್ದು ಅಂತ ಮೆಸೇಜ್ ಪಾಸ್ ಆಗುತ್ತೆ. ಒಂದು ವೇಳೆ ಏರುಪೇರಾದ್ರೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅಂತ ಕೈ ತೋರಿಸಿ ಸೇಫ್ಗೆ ಮಾಡ್ತಾರೆ. ಇಷ್ಟೆಲ್ಲಾ ಮಾಡಿ ಯಾರಿಗೂ ಕ್ರೆಡಿಟ್ ಕೊಡೋದಕ್ಕಿಂತ ನಾವೇ ಉಚಿತ ಕೊಡ್ತೀವಿ, ಹೆಂಗೂ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಚಿಂತನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಬಿಜೆಪಿ ಈ ಬಾರಿ ಒಂದಾದ ನಂತರ ಒಂದು ಸ್ಟ್ರಾಟಜಿಗಳನ್ನ ಮಾಡೋ ಮೂಲಕ ದೆಹಲಿಯಲ್ಲಿ ಕೇಸರಿ ಬಾವುಟವನ್ನ ಹಾರಿಸಲೇಬೇಕು ಅಂತ ಪಣ ತೊಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ಸದ್ಯಕ್ಕಂತೂ ಹೇಳೋದಕ್ಕೆ ಸಾಧ್ಯವಿಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.